ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಒಂದು ಕಾನ್ಸೆಪ್ಟ್ ನಾನು ಆದಷ್ಟು ಬೇಗ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಹೇಗಿದ್ದೀರಾ, ವೀಕೆಂಡ್ ಎಲ್ಲ ಯಾವ ರೀತಿ ಹೋಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಸೊ ನನ್ನ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ಕೊಳ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಕಮಿಂಗ್ ಟು ದ ಪಾಯಿಂಟ್, ಇವತ್ತಿನ ಟಾಪಿಕ್ ಏನು ಅಂದರೆ, ಎಷ್ಟೋ ಜನಗಳಿಗೆ ಡಾರ್ಕ್ ಸರ್ಕಲ್ಸ್ ಆಗಿರುತ್ತೆ. ತುಂಬ ಚಿಕ್ಕ ವಯಸ್ಸಲ್ಲೇ ಆಗಿರ್ಬೋದು, ಏಜ್ ಆಗ್ತಾನೆ ಆಗಿರ್ಬೋದು, ಡಾರ್ಕ್ ಸರ್ಕಲ್ಸ್ ವಿಸಿಬಲಿ ಕಾಣ್ತಾ ಇರುತ್ತೆ. ಓಕೆನಾ? ಈ ರೀತಿ ಡಾರ್ಕ್ ಸರ್ಕಲ್ಸ್ ಇಲ್ಲೂ ಇರುತ್ತೆ, ಕಣ್ಣಿನ ಕೆಳಗೆ ಈ ರೀತಿ ಕಣ್ಣಿನ ಸುತ್ತಮುತ್ತ ಡಾರ್ಕ್ ಸರ್ಕಲ್ಸ್ ಆಗಿ ತುಂಬಾನೇ ಮುಜುಗರ ಫೀಲ್ ಆಗ್ತಿರುತ್ತೆ. ಅವ್ರು ಎಷ್ಟೇ ಹೆಲ್ದಿ ಆಗಿದ್ರು ಕೂಡ ಅವ್ರು ನೋಡ್ತಾ ಇದ್ರೆ ಒಂದು ರೀತಿ ಅಟ್ರಾಕ್ಟಿವ್ ಆಗಿ ಕಾಣೋದೇ ಇಲ್ಲ, ಹೆಣ್ಮಕ್ಳೇ ಆಗಿರ್ಬೋದು ಗಂಡು ಮಕ್ಳೇ ಆಗಿರ್ಬೋದು. ಸೊ ಅಂತಹ ಡಾರ್ಕ್ ಸರ್ಕಲ್ಸ್ ನ ಮನೆಯಲ್ಲಿ ಯಾವ ರೀತಿ ಅದನ್ನ ಮುಕ್ತಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್, ಈ ಡಾರ್ಕ್ ಸರ್ಕಲ್ಸ್ ಬರೋದು ಏನಕ್ಕೆ ಅಂತಂದ್ರೆ, ನಿದ್ದೆ ಸರಿಯಾಗಿ ಆಗದೆ ಹೋದ್ರೆ, ಸೊ ನಿದ್ದೆ ಸರಿಯಾಗಿ ಮಾಡಬೇಕು. ಕರೆಕ್ಟಾಗಿ ದಿನಕ್ಕೆ ಒಂದು ಕಡಿಮೆ ಅಂದರೂ ನೈಟ್ ಪೂರ್ತಿ 7 to 8 hours ನಿದ್ದೆ ಆಗಿರಲೇಬೇಕು. ಓಕೆನಾ? ಎಲ್ಲ ಯೋಚನೆಗಳು ಬಿಟ್ಬಿಟ್ಟು ಯೋಚನೆ ಮಾಡಿ ಮಾಡಿ ಆ ರೀತಿ ಆಗಿದ್ದಾಳೆ ಅಂತ ಎಷ್ಟೋ ಜನ ಹೇಳ್ತಾರೆ. ಬಟ್ ಯೋಚನೆ ಮಾಡೋದ್ರಿಂದ ನಿದ್ದೆ ಬರಲ್ಲ. ನಿದ್ದೆ ಮಾಡದಿದ್ರೆ ಡಾರ್ಕ್ ಸರ್ಕಲ್ ಸ್ಟಾರ್ಟ್ ಆಗುತ್ತೆ. ಸೊ ಚೆನ್ನಾಗಿ ನಿದ್ದೆ ಮಾಡಿ, ಏನೇ ಯೋಚನೆ ಇದ್ರೂ ಎಲ್ಲ ಬದಿಗೊತ್ತಿ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗಿ ನೀರು ಕುಡಿಬೇಕು. ಸೆಕೆಂಡ್, ಚೆನ್ನಾಗಿ ನೀರು ಇಂಟೇಕ್ ತುಂಬಾನೇ ಒಳ್ಳೆಯದು. ಸ್ವಲ್ಪ ಉಗುರು ಬೆಚ್ಚಗಿನ ಇರುವಂತಹ ನೀರು ಕುಡಿದ್ರು, ಲ್ಯೂಕ್ ವಾರ್ಮ್ ವಾಟರ್ ಕುಡಿದ್ರು ತುಂಬಾನೇ ಒಳ್ಳೆಯದು ಈ ಒಂದು ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೊಳ್ಳೋಕ್ಕೆ. ಥರ್ಡ್, ನೀವು ಏನು ಆಹಾರ ಸೇವನೆ ಮಾಡ್ತಾ ಇದ್ದೀರಾ, ಎಸ್ ಅದರಲ್ಲಿ ನೀವು ಜಂಕ್ ಫುಡ್ಸ್ನ ಸಂಪೂರ್ಣವಾಗಿ ಬಿಟ್ಬಿಟ್ಟು ನೀವು ಆದಷ್ಟು ಸೊಪ್ಪು, ಹಣ್ಣು, ತರಕಾರಿಗಳನ್ನ ನಿಮ್ಮ ಡಯಟಲ್ಲಿ ನೀವು ಸೇರಿಸ್ಕೋಬೇಕು. ಏನೇ ಊಟ ಮಾಡ್ತಿರೋ ಅದನ್ನ ಆಯಿಲಿ ಕಡಿಮೆ ಮಾಡಿ, ಜಂಕ್ ಫುಡ್ ಸಂಪೂರ್ಣ ಬಿಟ್ಬಿಡಿ. ಸ್ವೀಟ್ ಎಲ್ಲ ಕಡಿಮೆ ಮಾಡಿಬಿಡಿ. ಕಡಿಮೆ ಅಂದರೆ 0% ಮಾಡಿ ಅಂತಾನು ಹೇಳ್ತೀನಿ. ಸ್ವೀಟ್ಸ್ನ ಏನೂ ಆಗೋದಿಲ್ಲ ಅದರಿಂದ. ದಟ್ ಮೀನ್ಸ್ ನಮ್ಗೇನು ಬೆನಿಫಿಟ್ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅದೇನು ಬ್ಯಾಡ್ ಎಫೆಕ್ಟ್ಸೇ ಜಾಸ್ತಿ. ಸೊ ಸಂಪೂರ್ಣ ಸ್ವೀಟ್ ಬಿಟ್ಬಿಟ್ಟು ಈ ರೀತಿ ಒಳ್ಳೊಳ್ಳೆ ಬ್ಯಾಲೆನ್ಸ್ಡ್ ಡಯಟ್ನ ಫಾಲೋ ಮಾಡಿ, ಸೊಪ್ಪು, ತರಕಾರಿಗಳು, ಹಣ್ಣುಗಳನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಆದಮೇಲೆ ರೆಮಿಡಿನ ಯಾವ ರೀತಿ ಫಾಲೋ ಅಪ್ ಮಾಡಬೇಕು, ಏನೇನೆಲ್ಲ ಯೂಸ್ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ನೀವು ಇದಕ್ಕೋಸ್ಕರ ವ್ಯಾಸ್ಲಿನ್ ಸಿಗುತ್ತೆ. ಈಗೇನು 5 rupeesಗೆ ಒಂದು ಪುಟ್ಟ ಬಾಕ್ಸ್ ಸಿಕ್ಬಿಡುತ್ತೆ. ಮನೇಲಿ ಇದ್ರೆ ಓಕೆ, ದಿ ಬೆಸ್ಟ್ ಇರುತ್ತೆ. ವ್ಯಾಸ್ಲಿನ್ನ ತೆಗೆದುಕೊಂಡ್ಬಿಟ್ಟು ಒಂದು ಸ್ಪೂನ್ ಅಥವಾ ಅರ್ಧ ಸ್ಪೂನ್ ತಗೊಂಡು ಒಂದು ಬೌಲಲ್ಲಿ ಹಾಕೊಳ್ಳಿ. ಅದಕ್ಕೆ ಒಂದು 2 ರಿಂದ 3 ಪಿಂಚ್ನಷ್ಟು ಕಾಫಿ ಪೌಡರ್, ಇನ್ಸ್ಟೆಂಟ್ ಕಾಫಿ ಪೌಡರ್ನ ಹಾಕೊಂಡ್ಬಿಡಿ. ಓಕೆನಾ? ಅದಾದ್ಮೇಲೆ ಅದಕ್ಕೆ ನೀವು ಸ್ವಲ್ಪ ಬಾದಾಮ್ ಎಣ್ಣೆ, ಒಂದು ಸ್ಪೂನ್ ಬಾದಾಮ್ ಎಣ್ಣೆ ಅದಕ್ಕೆ ಮಿಕ್ಸಪ್ ಮಾಡ್ಕೊಂಡು, ಕಾಫಿ ಪೌಡರ್, ಬಾದಾಮ್ ಆಯಿಲ್ ಹಾಗೂ ಹನಿ ಅಂದ್ರೆ ಡಾಬರ್ ಹನಿ, ಜೇನುತುಪ್ಪ, ಇದೆಲ್ಲದನ್ನ ನೀವು, ಜೇನುತುಪ್ಪ 1 ಸ್ಪೂನ್, ವ್ಯಾಸ್ಲಿನ್ 1 ಸ್ಪೂನ್, ಒಂದು 2 ರಿಂದ 3 ಚಿಟಿಕೆ ಅಷ್ಟು ಅಂದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಫಿ ಪೌಡರ್, ಅಂಡ್ ದೆನ್ 1 ಸ್ಪೂನ್ ಅಷ್ಟು ಬಾದಾಮ್ ಆಯಿಲ್, 1 ಸ್ಪೂನ್ ಅಷ್ಟು ಹನಿ ತೆಗೆದುಕೊಂಡ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಕಣ್ಣಿನ ಸುತ್ತಮುತ್ತ ನೀವು ಹಚ್ಕೊಂಡ್ಬಿಡಿ. ಓಕೆನಾ? ಸ್ವಲ್ಪ ಲೈಟಾಗಿ ಮಸಾಜ್ ಕೊಟ್ಕೊಂಡು ಬನ್ನಿ. ಒಂದು 5 ನಿಮಿಷಗಳ ಕಾಲ ಲೈಟಾಗಿ, ತುಂಬ ಒತ್ತಿ ಅಲ್ಲ, ಲೈಟಾಗಿ ಮಸಾಜ್ ಕೊಟ್ಕೊಳ್ಳಿ ಹಚ್ಕೊಂಡು. ಅದಾದ್ಮೇಲೆ ಒಂದು 15 to 20 minutes ಬಿಟ್ಟಾದ್ಮೇಲೆ ನೀವು ಇದನ್ನ ವಾಶ್ ಆಫ್ ಮಾಡ್ಕೊಂಬಿಡಿ. ಜಸ್ಟ್ ತುಂಬ ಉಗುರು ಬೆಚ್ಚಗೆ ಇರುವಂತಹ ನೀರಿನಿಂದ. ಅದಾದ್ಮೇಲೆ ನೀವು ಆಚೆ ಬಂದು ಜಸ್ಟ್ ಒಂದು ಸೌತೆಕಾಯಿ ಏನಾದರೂ ಇದ್ರೆ, ಸೌತೆಕಾಯಿ ಪೀಸಸ್ ಇದ್ರೆ, ಅಥವಾ ಸೌತೆಕಾಯಿ ನಮ್ಮಲ್ಲಿ ಇಲ್ಲ ಅಂತಂದ್ರೆ ಒಂದು ಕಾಟನ್ ತೆಗೆದುಕೊಂಡು ಅದನ್ನ ಹಾಲಲ್ಲಿ ಅದ್ದಿ, ಆ ಹಾಲಿನಲ್ಲಿ ಅದ್ದಿರುವಂಥ ಕಾಟನ್ನ ಕಣ್ಣಿಗೆ ಇಟ್ಕೊಂಡ್ಬಿಟ್ಟು ಒಂದು 10 ನಿಮಿಷಗಳ ಕಾಲ ನೀವು ಜಸ್ಟ್ ಕಣ್ಣು ಮುಚ್ಕೊಂಡು ರೆಸ್ಟ್ ಮಾಡಿಬಿಡಿ ಫ್ರೆಂಡ್ಸ್. ಎಸ್, ಈ ರೀತಿ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ನಿಮಗೆ 100ಗೆ 100% ರಿಸಲ್ಟ್ ಸಿಗುತ್ತೆ. ಇದು ಪ್ರೂವ್ ಆಗಿದೆ. ಇದನ್ನ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಓಕೆನಾ? ನೀವು ಮಾಡ್ತೀರಾ ತಾನೆ? ಹಾಗೂ ನಿಮ್ಮ ಡಯಟಲ್ಲಿ ನೀವು ಮೊಸರು ಮಜ್ಜಿಗೆಯನ್ನ ನೀವು ಅಳವಡಿಸ್ಕೊಳ್ಳಿ. ಎಲ್ಲರಿಗೂ ಇಲ್ಲ ಮೇಡಮ್, ನಮಗೆ ಕೆಲವ್ರ ಬಗ್ಗೆ ಮಾತಾಡ್ತಿದ್ದೀನಿ, ನಮಗೆ ಹಣ್ಣು ತರಕಾರಿಗಳನ್ನ ತರಕಾರಿಗಳು ಕೊಂಡ್ಕೊಳ್ತೀವಿ, ಬಟ್ ಹಣ್ಣುಗಳನ್ನ ದಿನಾ ಕೊಂಡ್ಕೊಳಕ್ಕಾಗಲ್ಲ, ಅಫೋರ್ಡಬಲ್ ಆಗಲ್ಲ ಅಂತ ಅನ್ನೋರು, ನೀವು ಅಟ್ಲೀಸ್ಟ್ ಮೊಸರನ್ನ ದಿನಾ ಸೇವಿಸ್ತಾ ಬನ್ನಿ. ನಿಮ್ಮ ಊಟದಲ್ಲಿ ಮೊಸರು ಸೇವಿಸ್ತಾ ಬನ್ನಿ, ಅಥವಾ ಮಜ್ಜಿಗೆನ ಕುಡಿತಾ ಬನ್ನಿ. ಮಧ್ಯಾಹ್ನ 1 ಗ್ಲಾಸ್ ಅಷ್ಟು ಮಜ್ಜಿಗೆ, ಒಂದು ಗ್ಲಾಸ್ ಅಷ್ಟು ಮಜ್ಜಿಗೆ, ಅಥವಾ ಬೆಳಗ್ಗೆ ಟಿಫನ್ ಟೈಮಲ್ಲಿ ಅಥವಾ ಮಧ್ಯಾಹ್ನ ಊಟದ ಟೈಮಲ್ಲಿ ನೀವು ಮೊಸರನ್ನ ಯೂಸ್ ಮಾಡಿ, ಪ್ರತಿದಿನ ಯೂಸ್ ಮಾಡಿ. ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನೀವೇ ಅನ್ಕೋತೀರಿ. ಈ ಒಂದು ಎಲ್ಲ ನಿಮ್ಮ ಈ ರೀತಿ ಡಯಟ್ ಫಾಲೋ ಮಾಡಿ, ನೀವು ಇದನ್ನ ಹಚ್ಕೊಂಡು ನೀವು ಫಾಲೋ ಅಪ್ ಮಾಡಿದ್ರೆ ವಾರಕ್ಕೆ ಒಂದು 3 ಸಲ ಮಾಡಿ ನೋಡಿ. ಖಂಡಿತವಾಗಿಯೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಚಾಲೆಂಜ್ ಮಾಡ್ತಾ ಇದ್ದೀನಿ, 100% ಚಾಲೆಂಜ್. ಓಕೆನಾ? ಸೊ ಈ ರೀತಿ ಹೇಳ್ತಾ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇದು ಲೇಖ ಪ್ರಿಯಸ್ ಮಲ್ಟಿಪರ್ಪಸ್ ಚಾನೆಲ್, ನಿಮಗಾಗಿ ನಿಮಗೋಸ್ಕರ ಅಂತ ಹೇಳ್ತಾ, ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.